ನಾನು ಮೊದಲು ಕನ್ನಡಿಗ ನಂತರ ಮುಸ್ಲಿಂ ವಕ್ಫ್ ವಿಚಾರದಲ್ಲಿ ಬಿಜೆಪಿಯವರು ಏನೇನೋ ಮಾಡಿಬಿಟ್ರು. ಕೊಪ್ಪಳದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಗುಡುಗಿದ್ದಾರೆ. ನೋಡಿ, ಮೊದಲು ನಾನು ಕನ್ನಡಿಗ, ಅದಾದಮೇಲೆ ನಾನು ಮುಸ್ಲಿಂ. ಈಗ ಬಿಜೆಪಿಯವರು ಏನೇನೋ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರಲ್ವಾ, ಅದು ವಕ್ಫ್ ವಿಚಾರದಲ್ಲಿ. ಇದು ಜಮೀರ್ ಅಹಮದ್ ಅವರ ವಾಗ್ದಾಳಿ ಬಿಜೆಪಿ ನಾಯಕರ ವಿರುದ್ಧ. ನನ್ನ ಮಕ್ಕಳು ಮೊಮ್ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ಎಂದಿಗೂ ಜಾತಿ ಮಾಡಿಲ್ಲ, ನಾನಿರೋದೇ ಬಡವರಿಗಾಗಿ. ವಕ್ಫ್ ವಿಚಾರದಲ್ಲಿ ಬಿಜೆಪಿಯವರು ಏನೇನೋ ಮಾಡಿಬಿಟ್ರು. ರಾಜ್ಯದಲ್ಲಿ ಎಲ್ಲ ಜಾತಿಯವರು ಪ್ರೀತಿಯಿಂದ ಪರಸ್ಪರವಾಗಿ ಅಣ್ಣ ತಮ್ಮಂದಿರಂತೆ ಬದುಕಿ ಬಾಳ್ತಾ ಇದ್ದಾರೆ. ನಾನು ಯಾವತ್ತೂ ಕೂಡ ಈ ಜಾತಿಯನ್ನು ಮುಂದೆ ಇಟ್ಟವನಲ್ಲ. ಆದರೆ ಬಿಜೆಪಿಯವರು ಅದನ್ನು ಕೆಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರೀತಿಯಿಂದ ಬಾಳೋ ಇಷ್ಟ ಇಲ್ಲ ಅವ್ರಿಗೆ. ಮೊದಲು ನಾನು ಕನ್ನಡಿಗ, ಅದಾದ ಮೇಲೆ ನಾನು ಮುಸ್ಲಿಂ ಅಂತ ಹೇಳಿ ಜಮೀರ್ ಅಬ್ಬರಿಸಿದ್ದಾರೆ. ನಾನು ಅಲ್ಲ ಮೇಲೆ ಹೇಳ್ತಿಲ್ಲ, ನನ್ನ ಮಕ್ಕಳು ಎರಡು ಮಕ್ಕಳು ಮೊಮ್ಮಗಳಿಗೆ ನಾನು ಹೆಚ್ಚಿನ ಪ್ರಾಣ ಸರ್, ಅವ್ರ ಮೇಲೆ ಆಣೆ ಹೇಳ್ತಾ ಸರ್. ನಾನು ಜಾತಿ ಮಾಡಿ ಇನ್ವಾಲ್ವ್ ಆಗ್ತೀನಿ ಸರ್, ಜಾತಿ ಮಾಡಿ ಇನ್ವಾಲ್ವ್ ಆಗ್ತೀನಿ, ನಾನು ಯೋಚನೆ ಮಾಡೋದು. ನಾನು ಹೇಳೋದು, ನೀವೇನು ನನ್ನ ಮೇಲೆ ನಿರೀಕ್ಷೆ ಕೊಟ್ಟಿದೆ ಸರ್, ನಿಮ್ಗೆ ನಿರೀಕ್ಷೆ ತಕ್ಕಂಗೆ ಯಾವತ್ತೂ ನನ್ನಿಂದ ತಾವು ತಲೆ ತಿರುಗಬೇಕು, ತಲೆ ಕೊಟ್ಟು ಕೆಲಸ ಮಾಡಲ್ಲ. ಜಾತಿ ಮೇಲೆ ಮಾಡಲ್ಲ. ನಾನು ಇದ್ದೀನಿ, ನಾನು ಒಬ್ಬನಾಗಿದ್ದೀನಿ, ನಾನು ಮುಸ್ಲಿಂ ಆಗಿರ್ಬೋದು. ಅದಕ್ಕಿಂತ ಮುಂಚೆ ನಾನು ಒಬ್ಬ ಕನ್ನಡಿಗ, ಹಿಂದೂಸ್ತಾನಿ, ಆಮೇಲೆ ನಾನು ಮುಸ್ಲಿಂ. ಆಮೇಲೆ ಎಲ್ಲ ರಾಜಕಾರಣಿ ಒಂದೇ ಹೇಳಿದ್ದೆ, ನಾನು ನೀವು ಜಾತಿ ಮಾಡಿದ್ರೆ ದಯಮಾಡಿ ರಾಷ್ಟ್ರಕ್ಕೆ ಬರಬೇಡಿ. ಜಾತಿ ಮಾಡಿದ್ರೆ ಮನೆಯಲ್ಲಿ ಕೂತ್ಕೊಂಡು ಜಾತಿ ಮಾಡಿ, ನೀವು ರಾಷ್ಟ್ರಕ್ಕೆ ಬಂದು ಜಾತಿ ಮಾಡಬೇಡಿ. ಹೇಗಿದ್ರೆ ರಾಷ್ಟ್ರದಲ್ಲಿ ಎಲ್ಲಾ ಸಮಾಜದವರು ನನ್ನ ನಂಬಿರ್ತಾರೆ. ಮಾಡ್ಕೊಂಡು ನಾವೇನಾದ್ರು ಆ ಥರ ಮಾಡಿದ್ರೆ ನಾವು ನಿಜವಾಗ್ಲೂ ದೇವರ ಮೇಲೆ ಆಣೆ ಹೇಳ್ತೀನಿ, ಅವ್ರು ಹುಡ ಬಿದ್ದು ಅವ್ರು ಸಾಯಲ್ಲ, ಅವ್ರ ಮಕ್ಕಳು ಸಾಯ್ತಾರೆ. ಆ ಥರ ಯಾರೆಲ್ಲ ಮಾತಾಡಿ ಮಾಡಿ. ನಾನು ಒಬ್ಬರಾಗಿದ್ದೆ, ನಾನು ಮುಸ್ಲಿಂ ಆಗಿ ಎಲ್ಲ ಸಮಾಜದವರು ನಾನು ತಗೊಳ್ಬೇಕು. ಆ ವ್ಯವಸ್ಥೆ ನಂದು, ಆ ಹಿನ್ನೆಲೆ ನಂದು. ನನ್ನ ಅನಿಸಿಕೆ ನಮ್ಮ ಇಂಡಿಯಾದಲ್ಲಿ, ಪರ್ಟಿಕ್ಯುಲರ್ಲಿ ನಮ್ಮ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಸಾಯಿ ಅಣ್ಣ ತಮ್ಮದಿರ ಪ್ರೀತಿ ಇರೋದು ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಕೆಲಸಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾರೆ. ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮೆಲ್ಲ ಕೈನ ಮನುಷ್ಯರಿಗೆ ನಾವು ನಿಮ್ಮ ರಕ್ತ ಅದನ್ನೆಲ್ಲ ಹೋಗುತ್ತದೆ. ನಮಗೆಲ್ಲ ಒಂದೇ ಅರ್ಥ, ಈ ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕಾಗಿದೆ, ಈ ದೇಶಕ್ಕೋಸ್ಕರ ನಾವು ರಕ್ತ ಕೊಡಬೇಕಾಗಿದೆ. ದಯಮಾಡಿ ನಾವು ಒಂದಾಗ್ತಿದ್ದು ಅವ್ರು ಮಾತ್ರ ಬೇಡ, ಬೇರೆ ಬೇಡ ಬಿಟ್ಕೊಳ್ಳೋಕೆ ನಾನು ಹೇಳ್ತಾರಲ್ವ, ಯಾ ಹಿಂದೂನು ಬೇಕಾಗಿಲ್ಲ, ಯಾ ಮುಸಲ್ಮಾನು ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಕುರ್ಚಿ ಬೇಕಾಗಿರೋದು.